ಚೆನ್ನಾಗಿದ್ಯೇನಪ್ಪ? ಇವಾಗ ಒಂದಿಟ್ಟು ಆರೋಗ್ಯ ಪರ್ವಿಲ್ಲಿ. ಹ್ಞೂ ಅಣ್ಣ, ಹಿಂಗೇನೆ ಏನು ಮಾಡ್ತಿದ್ದಿ ಅವ್ರು ನನ್ನ ಜಲ್ ತಾಂಡೋದಂಗೂ ಅಲ್ಲ, ಚೆನ್ನಾಗಿ ಮಾಡ್ದಂಗೂ ಅಲ್ಲ. ಅಮ್ಮಂಗೆ ಹಿಂಗೆ ಇದೀನಿ, ಏನು ಮಾಡೋಣ ನಮ್ಮ ಅಯ್ಯಮ್ಮಗೆ, ನನ್ನಿಂದ ನಮ್ಮ ಅಯ್ಯಮ್ಮಗೆ ಕಷ್ಟ ಅಣ್ಣ. ಏನು ಮಾಡೋಣ, ದೇವ್ರು ನನ್ನ ಹತ್ತ ಜಲ್ದಿ ಕರ್ಕೊಂಡ್ರೆ ಸಾಕಾಗೈತಿ. ಏನು ಮಾಡೋದು, ಹಿಂಗೆ ಚೆನ್ನಾಗಿರ್ತೀನಿ ಒಂದೆರಡು ದಿನ, ಹಿಂಗೆ ಆಗುತ್ತೆ. ನಮ್ಮ ಅಯ್ಯಮ್ಮ ಆಗತ್ತಿ ನೋಡ್ಕೊಂತಾಳಣ್ಣ. ಬೇರೆ ಯಾರಾಗಿದ್ರು ನನ್ನ ನೋಡ್ತಿರ್ಲಿಲ್ಲ ಕಣಣ್ಣ, ನೋಡ್ಕೊಂತಿರ್ಲಿಲ್ಲ. ನಮ್ಮ ಅಯ್ಯಮ್ಮ ಆಗತ್ತಿ ನನ್ನ ನೋಡ್ಕೊಂಡು ಇಷ್ಟು ದಿನ ಸುಧಾರಿಸವಳೆ. ನಬ್ರು ಯಾರನ್ನಾಗಿದ್ರೆ ಹೇಳತ್ತಿ ಕೈ ಬಿಟ್ಟು ತೆಪ್ನಾಗಾರು. ಏನು ಮಾಡೋದಣ್ಣ, ನೋಡ್ಕೋಬೇಕು. ಹೆಂಗೆ ಎಷ್ಟೇ ಆಗಲಿ ಅಂತಾರನೇ ಆಗಲಿ ಗಂಡಿದ್ದಂಗೆ ಆಗದೆ. ನನಗೇನೋ ನನಗೆ ಎಷ್ಟೇ ಕಷ್ಟ ಆಗಲಿ ನನ್ನ ಗಂಡನ ಇರೋವರೆಗೂ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತಲೇ ನೋಡ್ಕೊಂಬೋದು. ಏನು ಮಾಡ್ತೀವಿ, ಅಯ್ಯಪ್ಪಗೆ ಒಂಥರ ಕಾಯಿಲೆ. ಒಂದೆರಡು ದಿನ ಚೆನ್ನಾಗಿರುತ್ತೆ, ಒಂದೆರಡು ದಿನ ಹಿಂಗೆ ಆಗುತ್ತೆ. ಅಯ್ಯಪ್ಪಗೆ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಸುಸ್ತು, ಅದು ಇದು ಒಂಥರ ಉಪ್ಸ, ಆಯಾಸ, ಈ ರೀತಿ ಒಂಥರ ಕೆಮ್ಮು, ಈ ರೀತಿ ಅಯ್ಯಪ್ಪಗೆ ಜಾಸ್ತಿ ಒಂಥರ ಆಯಾಸ ಪಡುತ್ತೆ. ಹಂಗಾಗ್ಬಿಡುತ್ತೆ ಇದಕ್ಕಿದ್ದಂಗೆ. ಒಂದೆರಡು ದಿನ ಚೆನ್ನಾಗಿರುತ್ತೆ, ಒಂದೆರಡು ದಿನ ಅಯ್ಯಪ್ಪನಿಗೆ ಹಂಗೆ ಆಗ್ಬಿಡುತ್ತೆ. ಹಂಗ ಚೆನ್ನಾಗಿದ್ರೆ ಸಾಕು ಬಿಡಮ್ಮ. ಮಗಳು ಮನೆಗೆ ಬಂದಿದ್ಯಾ, ಒಂದೆರಡು ದಿನ ಇದ್ದೋಗು. ಅದೇ ನಾನು ಹೇಳ್ತೀನಪ್ಪ, ಒಂದೆರಡು ದಿನ ಇದ್ದೆ ಬಾರಪ್ಪ ಅಂತೇಳಿ. ಅದಕ್ಕೆ ನೀನು ಇರು ಅಂತ ತಾಯಪ್ಪ. ಯಾಕ ಒಂದೆರಡು ದಿನ ಇರ್ರಿ, 4 ದಿನ ಇದ್ದು ಹೋಗಿರಿ ಅಂತ ಅಣ್ಣ. ಇರ್ರಿ, ಒಂದು 8 ದಿನ ಇದ್ದು ಹೋಗಿರಿ ಅಂತ ಮಗಳು ಮನೆಗೆ. ನಿಮ್ಗೆ ಇನ್ಯಾರ ಇದ್ದಾರೆ, ಇರೋಳಬ್ಬ ಮಗಳು ಇರು. ನಮಗೂ ಈಗ ಪಲ್ಲವಿ ಮದುವೆ ಮಾಡ್ಕೊಂಡಾಗಿದ್ದಾನು ನಮ್ಮ ಮನೆಗೂ ಒಂಥರ ಏನೋ ನೆಮ್ಮದಿ. ನಮಗೂ ಚೆನ್ನಾಗಿ ಒಳ್ಳೇದಾಗೈತೆ, ನಿಜ ಒಳ್ಳೇದಾಗೈತೆ ಕಣಪ್ಪ. ನಮಗೂ ಹಂಗೇನೆ ಭಾಳ ಒಳ್ಳೆ ಪಿಳ್ಳೆ ಗಳಮ್ಮ ಗಂಗಮ್ಮ ತುಂಬ ಚೆನ್ನಾಗಿ ನೋಡ್ಕೊಂತಾಳೆ. ನಮ್ಮನ್ನೆಲ್ಲನ ಚೆನ್ನಾಗಿ ನೋಡ್ಕೊಂತಾಳೆ. ಏನ ಮುದ್ದೆ ಕಟ್ಟೋದು ಇದು ಬರ್ರಿ ಉಣ್ರಿ ಅಜ್ಜಿ ತಾತ ಉಣ್ರಿ ಅಂತೇಳಿ ಎಲ್ಲರಿಗೂ ಇಕ್ತಾಳೆ ಕಣಮ್ಮ. ಚೆನ್ನಾಗಿ ನೋಡ್ಕೊಂತಾಳೆ ನಮ್ಮನ್ನು, ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೊಂತಾಳೆ. ಇಂಥ ಒಳ್ಳೆ ಹುಡುಗಿ ಸಿಗೋಕ್ಕೆ ನಮ್ಮ ಪಾಪ ಪುಣ್ಯ ಮಾಡಿದ್ದ ಕಣಮ್ಮ. ಅದನ್ನೇ ಹೇಳೋದು ಕಣಕ್ಕ. ನಿಜವಾಗ್ಲೂ ಎಲ್ಲರಿಗೂ ಒಳ್ಳೊಳಾಗಿ ಚೆನ್ನಾಗಿ ನಮಗೂ ಒಂದು ಗೌರವ ತಂದರೆ ಸಾಕಮ್ಮ. ಎಲ್ಲರ ಜೊತೆ ನೀನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಂತ ನಾನು ಅವಳಿಗೆ ಅದೇ ಹೇಳೋದು. ನಮಗೆ ಭಾಳ ಸಂತೋಷ ಆಗೈತೆ ಕಣಕ್ಕ. ನಿಜವಾಗ್ಲೂ ಪಲ್ಲು ಅಂತ ಹುಡುಗಿ ಸಿಕ್ಕಿರೋದು ಸಂಗೀತಮ್ಮ ನನ್ನ ಮಗ್ಗೆ ಒಳ್ಳೆ ಜೀವನ ಅನ್ನೋದು ಸೃಷ್ಟಿ ಮಾಡಿಕೊಟ್ಲು. ಒಳ್ಳೆ ಹುಡುಗಿ ಎಂಬುದು ಹುಡುಕಿಂಗೆ ಕೊಟ್ಲು ಅಂತ ನಮಗೇನೋ ಭಾಳ ಖುಷಿ ಆಗುತ್ತೆ. ನಮಗೆ ಇವತ್ತು ಅಂದ ಚಂದ ಏನು ಬೇಡ. ಆಡ್ಕೊಂತಾರೆ, ಆಡ್ಕೊಂಬರೆಲ್ಲ ಏನು ಬಂದು ಇವತ್ತು ಕೊಡಲ್ಲ, ನೀನು ಸುಮ್ಮನೆ ಇರಬೇಕು ಅಂತೇಳಿ ನಾನು ಅದನ್ನೇ ಹೇಳೋದು. ನೋಡು ನನ್ನ ಆಡ್ಕೊಂತಾರೆ ಚೆನ್ನಾಗಿಲ್ಲ ಅಂತ ಅನ್ಕೊಂತಾಳೆ ಹೇಳು. ಅದಕ್ಕೆ ನೀನು ಅದನ್ನೆಲ್ಲ ಯೋಚನೆ ಮಾಡಬೇಡಮ್ಮ, ಸುಮ್ಮನೆ ಅದನ್ನೆಲ್ಲ ಯೋಚನೆ ಮಾಡ್ದಂಗೆ ನೀನು ಪಾಡಿಗೆ ನೀನು ಇರು ಅಂತ ನಾನು ಅದನ್ನೇ ಹೇಳೋದು. ಮಣಿ, ನೀನು ಯಾರು ತಲೆ ಕೆಡಿಸ್ಕೊಬೇಡ. ಯಾವಳು ಎಷ್ಟನ್ನ ಬಡ್ಕೊಂಬ್ಲೇಳು, ಯಾವಳು ಏನನ್ನ ಮಾತಾಡ್ಕೊಂಬ್ಲೇಳು, ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಈಗ ನೀನಾಯ್ತು, ನಿನ್ನ ಕೆಲಸ ಆಯಿತು ಅಮ್ಮಂಗಿರು ಅಷ್ಟೇ. ಯಾರು ಹೆಂಗನ ಬಡ್ಕೊಂಬ್ಲೇಳು, ಯಾರು ಸುದ್ದಿ ಕಟ್ಕೊಂಡು ಏನಾಗಬೇಕಾಗಿದ್ದು ಏನೈತೆ, ನೀನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ಕಣಮ್ಮ ಅಷ್ಟೇ. ಸುಮ್ಮನೆ ಇದ್ಬಿಡು. ಸರಿ ಆಯ್ತತ್ತ, ನಾನೇನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ, ಸುಮ್ಮನೆ ಇರ್ತೀನಿ. ಸುಮ್ಮನಿದ್ರೂ ಮಾತಾಡ್ತಾರಲ್ಲ ಅದೇ ಬೇಜಾರು. ಇವಾಗ ನೋಡು, ನಾನು ಸುಮ್ಮನಿದ್ರೂ ಅವಳು ಹೆಂಗೆ ಮಾತಾಡ್ತಾಳೆ. ಮುತ್ತು ಅನ್ನೋಳು ಬಂದು ಅವ್ರ ಅಣ್ಣನಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಎಲ್ಲಾದ್ರೂ ಹೊಟ್ಟೆ ಹುರ್ಕೊಂಬಂಥ ಜನ ಇದ್ದೇ ಇರ್ತಾರೆ. ಅಲ್ಲ ಹಂಗೆ ನಮ್ಮೂರಾಗೆ ಈ ಅಮ್ಮರ ತಂಗಿ ಹಂಗೆ ಮಾಡುತ್ತೆ. ಅದು ಹಂಗೇನೆ ನನಗೆ ದುಡ್ದು ಹಾಕೋದಕ್ಕೆ ಚೆನ್ನಾಗಿ ನೋಡ್ಕೊಂಬದಕ್ಕೆ ಅದಕ್ಕೂ ಹೊಟ್ಟೆ ಹುರ್ಕೊಂಬತ್ತಿ. ನಮ್ಮ ಮನೆ ಮೇಲೆ ಆತೆ ಏನೇನ ಕೇಳಿ ಕಿತಾಪತಿ ಮಾಡೋದು ಹಿಂಗೆಲ್ಲ ಮಾಡಿದ್ರು. ನೋಡು, ದೇವರಮ್ಮನು ಒಳ್ಳೇದು ಮಾಡ್ದೆ ನನ್ನ ಮಗಳಿಗೆ. ಒಳ್ಳೆತನ ಅಂಬದಿದ್ರೆ ಒಳ್ಳೇದು ಮಾಡ್ತಾನೆ. ನಿಮ್ಮನ್ನೆಲ್ಲ ನೋಡಿದರೆ ಸಂತೋಷ ಆಗುತ್ತೆ. ನನ್ನ ಮಗಳು ಒಳ್ಳೆ ಕುಟುಂಬಕ್ಕೆ ಸಿಕ್ಕೈತೆ, ಅಮ್ಮಂಗೆ ಆಗ್ತೈತೆ ನನಗೆ. ನಿನ್ನ ಮಗಳ ಬಗ್ಗೆ ಚಿಂತೆನೆ ಮಾಡಬೇಡ ಅಣ್ಣ, ಯಾಕಂದರೆ ನಾವು ಚೆನ್ನಾಗಿ ನೋಡ್ಕೊಂತೀವಿ. ನೀನೇನು ಮನಸ್ಸಿಗೆ ಏನು ಇಕ್ಕಮಕ್ಕೆ ಹೋಗ್ಬೇಡ. ಹೆಂಗಪ್ಪ ಏನಪ್ಪ ನನ್ನ ಮಗಳ ಜೀವನ ಏನು, ನಾವೇನು ಅವಳಿಗೆ ಏನು ಈಗ ನನ್ನ ಮಗಳಂತಲೇ ಅವಳ ಮಗಳು ಅಂತಲೇ ಅವಳನ್ನೂ ನನ್ನ ಮಗಳು ಅಂತಲೇ ನೋಡ್ಕೊಂತೀನಿ. ನನ್ನ ಮಗಳಾದ್ರೂ ಒಂದೇ, ಅವಳು ನನ್ನ ಬೇರೆಯವ್ರ ಮಕ್ಕಳಾದ್ರೂ ಒಂದೇ, ನನ್ನ ಮಕ್ಕಳು ಅಂತಲೇ ನೋಡ್ಕೊಂತೀನಿ. ನಮ್ಮನೆ ನೀನು ಏನೋ ಹುಡುಗಿ ಇನ್ನೊಂದು ಪಟ್ಟು ಅದೇನೋ ಬಂದು ಮುತ್ತೊಂಬದು ಮಾತಾಡಿತ್ತಂದ್ರೆ ನೀನು ಏನಿಲ್ಲ, ನಾನೇ ಮಾತಾಡ್ತೀನಿ ಸುಮ್ಮನೆ. ನೀನು ಏನು ಮಾತಾಡ್ಬೇಡ. ನನಗೆ ಬಂದು ಹೇಳು ಹಿಂಗೆ ಮಾತಾಡಿರ್ಕಂತ ಹಿಂಗೆ ಅಂದರು ಅಂತೇಳಿ. ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅವ್ರು ಏನೋ ಮಾತಾಡ್ಯಾರಂದ್ರೆ ನನಗೆ ಹೇಳ್ತೀನಿ. ಜಾಸ್ತಿ ಹೊಡೆದು ಬಿಡ್ತೀನಿ ನಾನು. ಅಂದಸೆಂದ ನೋಡಬಾರ್ದು. ಇವತ್ತಿನ ಕಾಲದಾಗ ನಮ್ಮ ಜೀವನ ಚೆನ್ನಾಗಿರೋದು ನೋಡಬೇಕು. ನಮ್ಮ ಜೀವನ ಹೆಂಗಿರುತ್ತಪ್ಪ, ನಮ್ಮ ಜೀವನ ಚೆನ್ನಾಗಿರುತ್ತೆ ಹಿಂಗಾದ್ರೆ ಅಂತೇಳಿ ಜೀವನ ಚೆನ್ನಾಗಿರೋದು ನೋಡ್ಕೋಬೇಕೆ ಹೊರ್ತು ನಮ್ಮ ಅಂದ ಚಂದ ನೋಡಬಾರ್ದು. ಇವತ್ತು ಅಂದ ಚಂದ ನೋಡಿದ್ರೆ ಅಷ್ಟೇ ಹಾಳಾಗಿ ಹೋಗ್ತೀವಿ. ಮಾತಾಡ್ತಾರೆ ಬಿಡೋಣ, ಮಾತಾಡೋರ್ಗೇನು ಹೆಂಗೆ ಬೇಕಂಗೆ ಮಾತಾಡ್ತಾರೆ. ಅಂಥವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಮ್ಮ ಜೀವನ ಚೆನ್ನಾಗೆ ನಮ್ಮ ಮನೆಯಾಗೆ ಸಂತೋಷವಾಗಿರೋದು ನೋಡ್ಬೇಕಷ್ಟೇ. ನಾನು ನನ್ನ ಮಗಳಿಗೆ ಹೇಳಿರೋದು ಅಷ್ಟೇ. ಈಗಳಮ್ಮ ಯಾರೇನು ಮಾತಾಡೋರು ನೀನು ತಲೆ ಕೆಡಿಸ್ಕೊಬೇಡ. ನೀನಾಯ್ತು ನಿನ್ನ ಕೆಲಸ ಆಯಿತು ಅಮ್ಮಂಗಿರು. ಮನೆಯ ಹಿರಿಯರನ್ನ ಚೆನ್ನಾಗಿ ನೋಡ್ಕೊ. ಗಂಡ ಹೇಳ್ದಂಗೆ ಕೇಳು, ಅತ್ತೆ ಮಾಮ ಹೇಳ್ದಂಗೆ ಕೇಳು, ಎಲ್ಲರೂ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರೋ ಅಂತ ನನ್ನ ಮಗಳಿಗೆ ಹಿಂಗೆ ಹೇಳಿರೋದು ನಾವು. ಬುದ್ಧಿನ ಬೇರೆ ಇನ್ನೇನು ಹೇಳಿಲ್ಲ. ಹಳದವಳು ಸುಮ್ಮನಿರಲ್ಲ ಕಣಪ್ಪ, ಹೆಂಗೆ ಮಾತಾಡ್ತಾಳೆ ಹಂಗೆ. ಆ ಮುತ್ತೊಂಬಳು ಬಂದು ಬೈಕ್ ಬಂದಂಗೆ ಮಾತಾಡ್ತಾಳೆ. ಅದಕ್ಕೆ ಅರಮ್ಮಯ್ಯ ಏನು ನೀನು ಯಾವಾಗಿದೆಯೇನೆ, ನೀನು ಯಾಕೆ ಹೋಗಿ ಅವಳಿಗೆ ಹೇಳ್ತಾ ಇದೆಯೇ, ನೀವೇ ಸರಿ ಇಲ್ಲ, ನೀವು ಹೇಳೋ ಅಂಥ ಸ್ಥಾನದಾಗಿದ್ದೀರೇನೆ, ಹೇಳೋ ಅಂಥ ಇದ್ರಾಗ ಇದ್ದೀರಿ ನೀವು, ಯಾಕೆ ಮಾತಾಡೋದು ನೀವು ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈತಿದ್ಲ ಅರಮ್ಮಯ್ಯ. ಎಲ್ಲ ಇನ್ನೊಂದ್ಸತಿ ಏನೋ ಮಾತಾಡಿ ನಾನು ಕುಟ್ಟಿ ಹೇಳು, ನಾನು ಹೇಳ್ತೀನಿ ಅಮ್ಮಣಿ. ನಿನ್ನ ಸುದ್ದಿಗೆ ಯಾರನ್ನೋ ಬಂದವರು ಅಂದರೆ
ನಿನ್ನೊಂದರ ಬಯಕ್ಕೆ ನಿನ್ನ ಆಡ್ದರ ಬಯಕ್ಕೆ ಉಳ್ ಬೀಳ್ಬೇಕು ಥೋ ನಿನ್ನೊಂದರ ಬಯಕ್ಕೆ ಅವರು ಹಾಳಾಗಿ ಹೋಗ್ತಾರೆ ನೀನು ಹೆಂಗೆ ಅಂತ ಗೊತ್ತು ನೀನು ಎಂಥ ಮುತ್ತನಂತ ಒಂದು ದೊರೆ ಮನಸ್ತು ಇವತ್ತು ದೊರೆ ಮಗಳಿದ್ದಂಗೆ ನೀನು ಇವತ್ತು ನಮ್ಮ ಮನೆಗೆ ನೀನು ದೊರೆ ಮಗಳಿದ್ದಂಗೆ ನಿನ್ನಂತಾರೆ ಯಾರೂ ಇಲ್ಲ ಕಣಮ್ಮ ನೀನು ಬೋಲ್ನ ಒಪ್ಬಿಟ್ಟೆ ಫಸ್ಟು ನಮ್ಮ ರತ್ನಮ್ಮನ ಬಿಟ್ಟೆ ನೀನೇ ಕಣಮ್ಮ ನಮ್ಮ ಮನೆಗೆ ದೊರೆ ಮಗಳು ಕಣಮ್ಮ ನೀನು ದೊರೆ ಮಗಳಿದ್ದಂಗೆ ಆತಗೆ ಹೇಳು ಇನ್ನೊಂದ್ಸತಿ ಏನಾದ್ರು ಬಂದು ಏನಾದ್ರೂ ಮಾತಾಡಿದಾಳೆ ಅವಳು ಅಂತಂದರೆ ಸುಮ್ಮನೆ ಹೇಳು ಇವ್ರು ಹೋಗಿದ್ರೆ ದೊಡ್ಡವ್ರು ಹೋಗಿದ್ರೆ ಗೊತ್ತಾಗುತ್ತೆ ನಾವು ಮಾತಾಡಿದ್ರೆ ಸುಮ್ಮನೆ ಜಗಳಗಳು ಅವು ಇವು ಅದಕ್ಕೆ ಬಂದು ತಾತನಿಗೆ ಹೇಳು ಇಲ್ಲಡಮ್ಮ ನೀನು ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಅವ್ರ ಮೇಲೆ ನಾನು ಮಾತಾಡಿರಂದ್ರೆ ಬಂದು ನಾವು ಎಣ್ಣೆ ಕೊಟ್ಟು ಹೇಳು ಅಷ್ಟೇ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಈಗ ನೀನು ಮಾತಾಡಿದ್ರೆ ಅವ್ರೊಂದು ಮಾತಾಡೋದು ನೀನೊಂದು ಮಾತಾಡೋದು ಸುಮ್ಮನೆ ಜಗಳ ಅದು ಇದು ಅದೆಲ್ಲ ನಿನ್ನ ಟೋಟ ಟೆನ್ಷನ್ ತಾಮತ್ಕೆ ನಾನು ಬಂದು ಇವ್ರು ಕೊಟ್ಟು ಹೇಳು ಅವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ ಅವರೆಲ್ಲ ಸರಿಯಾಗಿ ಹೋಗ್ಬಿಡ್ತಾರೆ ಎಲ್ಲ ಊರಾಗೂ ಇಂಥವು ಇದ್ದಿದ್ದೆ ಅಲ್ಲಣ್ಣ ಹೋಗತ್ತೆ ಇದ್ದಿದ್ದೇನೆ ಕಣೋ ಎಲ್ಲ ಊರಾಗೂ ಇರ್ತವೆ ನಡಿ ಊಟ ಮಾಡ್ರಿ ಅಡುಗೆ ಮಾಡಿದಾಳೆ ಅಡುಗೆನೂ ಅಷ್ಟೇ ಚೆನ್ನಾಗಿ ಮಾಡ್ತಾಳಮ್ಮ ಎಲ್ಲ ಹೆಂಗೆ ಕಲ್ಸಿದ್ದ ಏನ ಭಾಳ ಚೆನ್ನಾಗಿ ಮಾಡ್ತಾಳೆ ಅಡುಗೆ ಎಲ್ಲ ಸಾರು ಎಲ್ಲ ಮನೆಯಾಗೆ ಭಾಳ ಅಚ್ಚುಕಟ್ಟಾಗೆ ಚೆನ್ನಾಗಿ ಮಾಡ್ತಾಳಮ್ಮ ಒಳ್ಳೆ ಬುದ್ಧಿ ಕಲಿಸಿದ್ಯಾ ಮಗಳಿಗೆ ಒಳ್ಳೇದು ಹೇಳ್ಕೊಟ್ಟಿದ್ಯಾ ಎಲ್ಲ ಸೊಕ್ಕಡ ಮನೆಯಾಗ್ಲದೆಲ್ಲ ಚೆನ್ನಾಗಿ ಮಾಡ್ತಾಳಮ್ಮ ಕಣಮ್ಮ ಹೆಣ್ಮಕ್ಳು ಹಿಂಗೆ ಕಲಿಬೇಕು ನಾವು ಇಲ್ಲೋಡು ಬಂದಾಗಿಂದ ಅವ್ರ ಅತ್ತಿಗೆ ಏನೇನು ಕೆಲಸ ಬಿಟ್ಟಿಲ್ಲ ಎಲ್ಲ ಅವಳೇ ಮಾಡ್ತಾಳೆ ನಾನು ಏಟ ಕೆಲ್ಸಕ್ಕೆ ಹೋಗಿ ಬರೋದು ಅಷ್ಟೇ ಬೈಗಾತಿ ಬರೋತ್ತಿಗೆ ತೆಟ್ಟೆ ಕುಂಬ ಕಿಕ್ಕಿ ಮುಂದ್ಕಿಕ್ತಾಳೆ ಕಣಮ್ಮ ಮುಂದ್ಕಿಕ್ತಾಳೆ ನಿಜವಾಗ್ಲೂ ಎಲ್ಲ ಚೆನ್ನಾಗಿ ಕಲ್ತವಳು ಸಾರು ಮಾಡೋದಾಗಿರ್ಬೋದು ಎಲ್ಲ ಬೋಲ್ ಚೆನ್ನಾಗಿ ಕಲ್ತವಳು ಅಕ್ಕ ನಾನು ಒಂದಿನ ಒಂದು ಉಪ್ಪಾಕು ಇಂಥದ್ದು ಮಾಡಮ್ಮ ಅಂತ ಹೇಳಿಲ್ಲ ಅವಳೆ ಕಲ್ತಿರೋದು ಎಲ್ಲ ಕಲ್ತವಳು ಅಂದ್ರೆ ನಮ್ಮ ಮನೆ ಅಡುಗೆ ಮಾಡೋದು ಎಲ್ಲ ಕಲ್ತವಳು ಕಲಿಬೇಕು ಹೆಣ್ಮಕ್ಳು ಅವೈದವ ಯಾತ್ಯಾತು ಕಲ್ತಿಲ್ಲ ಒಂದು ಅಡುಗೆ ಮಾಡೋದು ಕಲ್ತಿಲ್ಲ ಏನಿಲ್ಲ ಅವರು ನಮ್ಮ ಸ್ವಾತಿ ಮತ್ತು ಅವರು ನಿನ್ನ ಅಂದೇನೆ ಅಂದ್ರೆ ಅವ್ರು ಉದ್ಧಾರ ಆಗಲ್ಲ ಬಿಡು ಉದ್ಧಾರ ಆಗಲ್ಲ ನನಗೇನೋ ಹೇಳಮ್ಮ ನಿನ್ನ ಮಗಳು ದೊರೆ ಮನಸ್ತಿ ಕಣಮ್ಮ ನಮ್ಮನ್ನು ಚೆನ್ನಾಗಿ ನೋಡ್ಕೊಂತಾಳೆ ನಮ್ಮನ್ನು ಕೈ ಹಿಡಿತಾಳೆ ಎಂಬುದೊಂದು ನಂಬಿಕೆ ಐತೆ ಚೆನ್ನಾಗಿ ಹಿಂಗೆ ಇಟ್ಕೊಂಡೋದ್ರೆ ಸಾಕು ನಾವಂತೂ ಏಮನ್ ಬಿಟ್ಟು ಎಲ್ಲೂ ಹೋಗಲ್ಲ ನನ್ನ ಮೊಮ್ಮಗನ ಹೆಂಡ್ತಿ ಅಷ್ಟೇ ನನಗೆ ಇಷ್ಟೇ ಬೇಕಾಗಿರೋದು ನಮ್ಮ ಅಮ್ಮನೇ ನಾವು ನೋಡ್ಕೊಂಡು ಎದ್ದು ಬಿಡ್ತೀವಿ ನನ್ನ ಮೊಮ್ಮಗನ ಮೇಲೆ ನನಗೆ ಬೋಲಾಸೆ ಇನ್ನು ನನ್ನ ಮೊಮ್ಮಗನ ಬಿಟ್ಟು ನಾನು ಯಾರ ತಕ್ಕ ಎಲ್ಲೂ ಹೋಗಲ್ಲ ಯಾರು ನೋಡಲ್ಲ ನಮ್ಮನ್ನು ನಾಳೆ ಅರ್ಥ ಮಾಡ್ಕೊಬಿಟ್ವಿ ನಮ್ಮ ಮೊಮ್ಮಗನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ನನಗೂ ನಿಮ್ಮನ್ನೆಲ್ಲ ನೋಡಿ ಸಂತೋಷ ಆಗ್ತೈತೆ ನನ್ನ ಮಗಳು ಒಳ್ಳೆ ಮನೆ ಸೇರ್ಬೇಕಂತಂದರೆ ಇವತ್ತು ಸಂಗೀತ ಅಕ್ಕನೇ ಕಾರಣ ಸಂಗೀತ ಅಕ್ಕನೂ ಗಗನಮ್ಮ ರಾಹುಲಪ್ಪ ಇಲ್ಲ ಅಂದಿದ್ರೆ ನನ್ನ ಮಗಳು ಇಂಥ ಮನೆ ಸೇರ್ತಿರ್ಲಿಲ್ಲ ಈಗ ನಮಗೆ ಒಳ್ಳೆ ಸಂಬಂಧ ಅಂಬೋದು ಹುಡ್ಕೊಂಡು ಕೊಟ್ಟು ನನ್ನ ಮಗಳ ಜೀವನನ ಚೆನ್ನಾಗಿರೋ ಥರ ಮಾಡಿದ್ರು ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ ಅವ್ರು ಅಂದಿದ್ದು ಮಾತ್ರಕ್ಕೆ ನಾನೇನು ಬೇಜಾರು ಮಾಡ್ಕೊಂಬಲ್ಲಿ ಬಿಡ್ತಾ ಅತ್ಲಾಗೆ ನನಗೆ ಗೊತ್ತೈತೆ ಯಾರೋ ಎಷ್ಟೋ ಜನ ಅಂದವರೆಲ್ಲ ಹೆಂಗಾಗಿದ್ದಾರೆ ಅಂತ ಅವರೆಲ್ಲ ಮೆರಿತಾ ಇದ್ದಾರೆ ಮೇಲಿನ ಎಷ್ಟು ದಿನ ಮೆರಿತಾರೆ ಅಂತ ನೋಡ್ತೀನಿ ಏನೋ ಒಂದು ಕೇಡ್ಗಾಲಕ್ಕೆ ಆಡ್ಕೊಬಿಡಮ್ಮ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡ ಇಷ್ಟೆಲ್ಲ ಆದ್ರೂ ನಾವು ಮಾನ ಮರ್ಯಾದಿಲ್ಲ ನಾವು ಮೂರು ಬಿಟ್ಟು ಮಾತಾಡಕ್ಕೆ ಬಂದವೆ ಅಂದರೆ ಇನ್ನೊಂದ್ಸತಿ ನನ್ನ ಎದುರಿಗೆ ಏನಾನ ಮಾತಾಡಿ ಕಾಪಾಡ್ಕೊಡ್ದು ಕಳಿಸ್ತೀನಿ ಏನಾನ ಅಂದಿದ್ರು ಅಂದ್ರೆ ನೀವು ಹೇಳೋಂಥ ಸ್ಥಾನದಾಗಿದ್ರೆ ನಮ್ಮ ಅಮ್ಮನಿನ ಏನಾನ ಅಂದಿದ್ರು ಅಂದ್ರೆ ಸರಿ ಹೋಗೋದಿಲ್ಲ ನೋಡ್ರಿ ಅಂತೇಳಿ ಬಾಯಿಗೆ ಬಂದಂಗೆ ಹೋಗ್ತಾ ಕಳಿಸ್ಕೊಡ್ತೀನಿ ಇಲ್ಲಿ ಯಾರಾನ ಇಲ್ಲಿ ಮಾತಾಡಿದ್ರು ಅಂದ್ರೆ ಸರಿ ಹೋಗಲ್ಲ ನಿಮ್ದು ಎಷ್ಟೈತೆ ಅಷ್ಟು ನೋಡ್ಕೊಂಡು ನೀವು ಬಿದ್ದಿರಬೇಕು ಇಲ್ಲಿ ಎಲ್ಲ ಅಂದಿದ್ದೀರ ಅಂದ್ರೆ ಸರಿ ಹೋಗಲ್ಲ ಅಂತೇಳಿ ಊಕದ ಕಳಿಸ್ಕೊಡ್ತೀನಿ ಬಾಯಿಗೆ ಬಂದಂಗೆ ಹೋಗ್ದು ಬಿಡ್ತೀನಿ ನಮ್ಮ ಅಯ್ಯಪ್ಪನ ಕೊಟ್ಟೆಲ್ಲ ಹೇಳಿದ್ವಿ ರೊಚ್ಚಿಗೆದ್ದು ಬಿಟ್ಟೈತಿ ಇವತ್ತು ಗಂಗ ಅವರಪ್ಪ ಅವರಮ್ಮ ನಮ್ಮ ಮನೆಗೆ ಬಂದವ್ರೆ ಅವರು ತುಂಬ ಖುಷಿ ಪಡ್ತಾ ಇದ್ದಾರೆ ಅವರು ಒಳ್ಳೆಯವರು ನಮಗೆ ಒಳ್ಳೆ ಮನೆ ಸಿಕ್ತು ಇವತ್ತು ನಮ್ಮ ಅಯ್ಯಪ್ಪನೂ ಪಲ್ಲುನ ತುಂಬ ಹೊಗಳ್ತಾ ಇದ್ದೆ ಚೇರ್ಮನ್ ಸಣ್ಣಪ್ಪ ಅವರು ತುಂಬ ಹೊಗಳ್ತಾ ಇದ್ದಾರೆ ಇಂಥ ಒಳ್ಳೆ ಹುಡುಗಿ ಸಿಗ್ಬೇಕಂದ್ರೆ ನಾವು ಪುಣ್ಯ ಮಾಡಿದ್ವಿ ಅಂತೇಳಿ ಹೊಗಳ್ತಾ ಇದ್ದಾರೆ ನೋಡ್ತಾ ಇರಿ ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು